ಎಲ್ಲರಿಗೂ ವೆಲ್ಕಮ್ ಓಪಲ್ ವ್ಲಾಗ್ಸ್ಗೆ. ನಾನು ಇವತ್ತಿಂದ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಪಾಂಡವಪುರ ಮಂಡ್ಯದಲ್ಲಿ ಚೌಟ್ರಿ ಕಟ್ತಾ ಇದ್ದೀವಿ. ಅದ್ರ ವೀಡಿಯೋಸು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇಮೇಲಿಂದ ಏನೇನು ಮಾಡ್ತಾಯಿದ್ದೀವಿ, ಈಗಾಗಲೇ ಅರ್ಧ ಕೆಲಸ ಆಗಿದೆ. ಅಲ್ಲಿಂದ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಫಸ್ಟು ಇವತ್ತು ನಮ್ಮ ಮಾಡಿಸಿರೋ ಎಲಿವೇಷನ್ಸು, ಆಮೇಲೆ ಅದ್ರದ್ದು ನೆಕ್ಸ್ಟು ಇವಾಗ ಎಲ್ಲಿವರೆಗೆ ವರ್ಕ್ ಆಗಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇದು ನಮ್ಮ ಫಸ್ಟ್ ಎಲಿವೇಷನ್ನು. ಜಸ್ಟ್ ACP ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಇದು ನಮ್ಮ ಬಿಲ್ಡಿಂಗ್ ಪ್ಲ್ಯಾನ್ ಏನಿದೆ ಅದಕ್ಕೆ ಮ್ಯಾಚ್ ಆಗುತ್ತೆ. ನೀಟಾಗಿ ಮೆಜರ್ಮೆಂಟ್ಸ್ ಎಲ್ಲ ನಮಗೆ ಬೇಕಾಗಿರೋ ಮೆಜರ್ಮೆಂಟ್ ಕೊಟ್ಟು ಮಾಡಿಸಿದ್ದೀವಿ. ಇದು ಲುಕ್ಕೇನಂತ ಚೆನ್ನಾಗಿ ಬರ್ತಿಲ್ಲ. ಆಮೇಲೆ ಯಾರು ACPಗೆ ಹೋಗಬೇಡಿ. ACPಲಿ ಏನು ಪ್ರಾಬ್ಲಮ್ಮು ಅಂದರೆ, ನೋಡಿದಾಗ ಚೆನ್ನಾಗಿ ಬರ್ಬೋದು, ಬಟ್ ಅದು ಲಾಂಗ್ ಟರ್ಮಲ್ಲಿ ಏನಾಗುತ್ತೆ, ಒಂದು 10 ಇಯರ್ಸ್ಗೆಲ್ಲ ACP ಫೇಡ್ ಆಗಿಬಿಡುತ್ತೆ. ಈಗ ನೀವು ನೋಡಿರ್ತೀರ, ಬಸ್ ಸ್ಟ್ಯಾಂಡು ಅಲ್ಲೆಲ್ಲ ಹಾಕಿರ್ತಾರೆ, ಫುಲ್ಲು ಫೇಡ್ ಆಗಿಬಿಟ್ಟಿರುತ್ತೆ. ರೆಡ್ ಆ್ಯಂಡ್ ಗ್ರೇ ಕಲರ್ ಯೂಸ್ ಮಾಡಿರ್ತಾರಲ್ಲ, ಒಂದು 4-5 ವರ್ಷಕ್ಕೆ ಫುಲ್ಲು ಫೇಡ್ ಆಗಿಬಿಡುತ್ತೆ. ಆವಾಗ ಒಂಚೂರು ಚೆನ್ನಾಗಿ ಕಾಣಿಸಲ್ಲ. ಈಗ ಫಸ್ಟು 3 ಬರೋದು ACP ಡಿಸೈನ್ಸೇ. ಅದು ನಂಗೆ ಯಾವುದೂ ಇಷ್ಟ ಆಗಿಲ್ಲ, ಮತ್ತು ಲಾಂಗ್ ಟರ್ಮಲ್ಲಿ ವರ್ತ್ ಅಲ್ಲ ಅದು. ಅದಾದಮೇಲೆ ಥರ್ಡ್ ಒನ್ ಬರುತ್ತೆ. 2ನೇ ಡಿಸೈನು ತುಂಬ ಚೆನ್ನಾಗಿತ್ತು, ಬಟ್ ಅದು ACPನೇ. ನಾವು ACPಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಲಾಂಗ್ ಟರ್ಮಲ್ಲಿ ನನಗೆ ಲಾಸ್ ಆಗುತ್ತೆ, ಬಟ್ ಚೆನ್ನಾಗೂ ಕಾಣ್ತಾ ಇಲ್ಲ. ಇದು ನೋಡಿ, ವೈಟ್ ಬಿಲ್ಡಿಂಗು ಬಂಗ್ಲೋ ಥರ ಕಾಣಿಸ್ತಾ ಇದೆ, ಸೂಪರಾಗಿದೆ. ಫ್ರೆಂಚ್ ಡಿಸೈನ್ಸ್ ಇದೆಲ್ಲ. ಇದು ಯಾವ ಮೆಟೀರಿಯಲ್ ಅಂದರೆ GFRC ಅಂತ ಮೆಟೀರಿಯಲ್ಲು. ಈ ಮೆಟೀರಿಯಲಲ್ಲಿ ನಾವು ಮಾಡಿದ್ರೆ ಲೈಫು ಇದಕ್ಕೆ 50-60 ಇಯರ್ಸ್ ಆರಾಮಾಗಿ ಬರುತ್ತೆ. ಅದೇನು ಮೆಟೀರಿಯಲ್ ಅಂದರೆ ಜಸ್ಟು ಆಸ್ಬೆಸ್ಟೋಸ್ನ ಮತ್ತು ಸಿಮೆಂಟ್ ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ. ಅದು ಲೈಫು ಆರಾಮಾಗಿ 50-60 ಇಯರ್ಸು. ನಮ್ಮದು ಕಲ್ನಾರ್ ಶೀಟ್ ಗೊತ್ತು ನಿಮ್ಗೆಲ್ಲರಿಗೂ, ಸಿಮೆಂಟ್ ಶೀಟ್ಗಳು ಗೊತ್ತಿರುತ್ತೆ. ಕಲ್ನಾರ್ ಶೀಟು ಸೇಮ್ ಹತ್ರ ಕಲ್ನಾರ್ ಶೀಟಲ್ಲಿ ಮಾಡೋದು. ಅದನ್ನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ACP ಡಿಫ್ರೆನ್ಸ್ ಮತ್ತು GFRC ಡಿಫ್ರೆನ್ಸ್ನ. ಈಗ ನಮ್ಮ ಬಿಲ್ಡಿಂಗ್ ಏನು ವರ್ಕ್ ಆಗಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಇದು ನಮ್ಮ ಸೈಟು ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣ ಮೈನ್ ರೋಡು, ನಾಗಮಂಗಲ ಶ್ರೀರಂಗಪಟ್ಟಣ ಮೈನ್ ರೋಡು. ಇದು ವೆಸ್ಟ್ ಸೈಡು, ಫ್ರಂಟ್ ಫೇಸಿಂಗು. ಬಟ್ ಇಲ್ಲಿ ಯಾವುದು ಡೋರ್ ಬರೋಲ್ಲ. ನಮ್ಮ ಬಿಲ್ಡಿಂಗ್ ಕಂಪ್ಲೀಟಾಗಿ PB ಸ್ಟ್ರಕ್ಚರು, ಮೆಟಲ್ ಸ್ಟ್ರಕ್ಚರಲ್ಲೇ ಮಾಡ್ತಾ ಇರೋದು. RCC ಯಾವುದು ಯೂಸ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಇದು ಪಕ್ಕದ ಬಿಲ್ಡಿಂಗು, ಅಲ್ಲಿ ಕಾರ್ ಶೋರೂಮ್ ಆಗ್ತಾಯಿದೆ. ಇದು ಮುಂದೆ ಒಂದು 30 ಫೀಟ್ ಎಕ್ಸ್ಟೆಂಡ್ ಮಾಡ್ತೀವಿ. ಕಾರ್ ಶೋರೂಮು, ಮೂವಿ ಥಿಯೇಟರು, ಮುಂದ್ಗಡೆ ಲಾಡ್ಜಿಂಗು. ಇದು ಮುಂದ್ಗಡೆ ಇನ್ನೂ 30 ಫೀಟ್ ಎಕ್ಸ್ಟೆಂಡ್ ಮಾಡ್ತೀವಿ. ಆ ಕಾಂಪೌಂಡ್ ಪಕ್ಕ ಒಂದು 20 ಅಡಿ ರೋಡ್ ಬಿಡ್ತೀವಿ ಹಿಂದ್ಗಡೆ ಆಕ್ಸಿಸ್ಗೆ, ನಮಗೇನೆ ಆಕ್ಸಿಸ್ಗೆ. ಪಾರ್ಕಿಂಗ್ ಎಲ್ಲ ಹಿಂದ್ಗಡೆ ಮಾಡ್ತೀವಿ ಎರಡರದ್ದು. ನೋಡಿ, ಇದು A ಟೈಪ್ ಬರುತ್ತೆ ಬಿಲ್ಡಿಂಗು 70/100 ಆ ಥರ. ಒಂದು ಫಂಕ್ಷನ್ ಹಾಲಿಗೆ, ಒಂದು ಡೈನಿಂಗಿಗೆ. ಇಲ್ಲಿ ಫ್ರಂಟ್ ಡೋರ್ ಬರುತ್ತೆ. ಅದು ಮುಂದೆ ಸ್ಟೇಜು, ಆ ಕಡೆ ಈ ಕಡೆ ಹುಡುಗಿ ರೂಮು. ಒಂದು 400 ಪೀಪಲ್ಸ್, 450-500 ಪೀಪಲ್ ಕೂತ್ಕೋಬೋದು ಒಳಗಡೆ, ಅಷ್ಟು ಜಾಗ ಇದೆ. ಆಮೇಲೆ ಮೇನ್ ಡೋರ್ ಇಲ್ಲಿ ಬರುತ್ತಲ್ಲ, ಅದು 10/10 ದೊಡ್ಡ ಡೋರು. ಎಲ್ಲ ಒಂದು ಕಡೆ ಚೌಟ್ರಿ ಕಟ್ತಾಯಿದ್ರು ಮೈಸೂರಲ್ಲಿ, ಅದು ನೋಡ್ಕೊಬಂದಿದ್ದೀನಿ. ಅವರು 20 ಲಕ್ಷ ಆಗುತ್ತೆ ಡೋರ್ಗೇನೆ ಅಂತ ಹೇಳಿದ್ರು. 10/10 ಫುಲ್ಲು ಡೆಕೋರೇಟಿವ್ ಆಗಿ ಡೋರು. ಬರೀ ಮರನೇ 12 ಲಕ್ಷಕ್ಕೆ ತಂದೆ ಅಂತ ಹೇಳಿದ್ರು. ಬಟ್ ನಾನು ಅದೇ ಡಿಸೈನ್ನ ಕಾಪಿ ಹೊಡೆದ್ಬಿಟ್ಟು ಮಾಡಿಸ್ತಿದ್ದೀನಿ. ಈಗ ವಾಸ್ಕಲ್ ಮಾಡ್ಸೋಕೆ ನಂಗೆ ಒಂದು 22,000 ಖರ್ಚಾಗೈತೆ ಬರೀ ವಾಸ್ಕಲ್ಲಿಗೆ. ಇನ್ನೂ ಕಮ್ಮಿನೇ ಆಗೈತೆ, ಆಲ್ಮೋಸ್ಟ್ ಒಂದು 22,000 ಅಂತ ಇಟ್ಕೊಳ್ಳಿ. ಇದು ನೋಡಿ, ಇದು ಡೈನಿಂಗು. ನಾವು ಫಂಕ್ಷನಲ್ಲಿಂದ ಡೈನಿಂಗಿಗೆ ಹೋಗಿ ಜಾಗ ಬಿಟ್ಟಿಲ್ಲ ಎಲ್ಲೋ, ಈ ಸೈಡಿಂದನೇ ಬರಬೇಕು. ನೋಡಿ, ಇದೆಲ್ಲ ಶೀಟ್ಗಳು ಬಂದಿದೆ. ಇದು ಲಾಸ್ಟ್ ವೀಡಿಯೋದಲ್ಲಿ ಆಗಲೇ ಹಾಕಿದ್ದೆ. ಟಾಟಾ ಬ್ಲೂ ಸ್ಕೋಪು, ಡ್ಯೂರೇಷನ್ ಪ್ರೋ. ನೋಡಿ, ಒಳ್ಳೆ ಪೇಂಟ್, ಒಳ್ಳೆ ಕಾರ್ಗೆ ಹೊಡೆದಿರ್ತಾರಲ್ಲ ಪೇಂಟ್, ಆ ಥರ ಇದೆ. 0.5 mm ತಿಕ್ನೆಸ್ಸು. ಕಾರ್ಗೆ ಪರ್ಲ್ ಇರುತ್ತಲ್ಲ, ಪರ್ಲ್ ವೈಟು, ಆ ಥರ ಇದೆ ಮಾತ್ರ ಪೇಂಟು. ನೋಡಿ, ರಿಫ್ಲೆಕ್ಷನ್ನು ತುಂಬ ಚೆನ್ನಾಗಿದೆ. ಟಾಟಾ ಶೀಟ್ಸು, ಕ್ವಾಲಿಟಿ ಅಂದರೆ ಟಾಟಾ. 6 ರಿಬ್ಬು ಶೀಟಲ್ಲಿ 6 ರಿಬ್ಸ್ ಇದೆ. ಈಗ ನಾನು ಟರ್ಬೋ ವೆಂಟಿಲೇಟರ್ಗೂ ಬೇಸ್ ತಂದಿರೋದು 6 ರಿಬ್ಸ್ ಇದೆ. ನೋಡಿ, ಕವರೆಲ್ಲ ಬಿಚ್ಚೆಸ್ತಿದ್ದಾರೆ. ಆ ಕವರ್ಗೆ 10,000 ಆಯಿತು. ಸೈಟಲ್ಲಿ ಬಂದು ಒಂದೊಂದಕ್ಕೂ ಕವರ್ ಬಿಚ್ಚಿ ಲಿಫ್ಟ್ ಮಾಡಬೇಕು. ಆದರೆ ಇವರು ಕೆಲಸದವ್ರಂಗೆ ಮಾಡಲ್ಲ. ಎಲ್ಲ ಒಟ್ಟಿಗೆ ರಿಮೂವ್ ಮಾಡ್ಕೊಬಿಟ್ಟು ಒಟ್ಟಿಗೆ ಕ್ರೇನಲ್ಲಿ ಎತ್ತು ಮೇಲೆ ಹಾಕ್ಬಿಡ್ತಾರೆ. 10,000 ಸುಮ್ಮನೆ ವೇಸ್ಟು. ಇದೆಲ್ಲ ಬಾಕ್ಸ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದೀವಿ ಮೇಲ್ಗಡೆದು. ಬಾಕ್ಸು ಸಿಕ್ಕಾಬಟ್ಟೆ ಹೆವಿ ವೆಯ್ಟ್ ಬಿದ್ದುಬಿಡ್ತು ಕಮ್ಮನದ್ದು. ವಿಂಡೋಸ್ ಎಲ್ಲ 8 ಇದೆ ವಿಡ್ತು, ದೊಡ್ಡ ವಿಂಡೋಸು. ಅದೆರಡು ವಿಂಡೋ ಚಿಕ್ಕದಾಗ್ಬಿಟ್ಟಿದೆ.
ನೆಕ್ಸ್ಟ್ ತೋರಿಸ್ತೀನಿ. ಕೂಲಿಂಗ್ ಶೀಟು ಡ್ಯೂರೇಷನ್ ಪ್ರೋ ಶೀಟೆಲ್ಲ ತುಂಬ ಚೆನ್ನಾಗಿದೆ. ಮಾತ್ರ ಯಾರು ಹಾಕ್ಸೋಂಗಿದ್ರೆ ಟಾಟಾ ಡ್ಯೂರೇಷನ್ ಹಾಕ್ಸಿ. ಹುಬ್ಳಿಯಿಂದ ಡೈರೆಕ್ಟಾಗಿ ತರಿಸಿದ್ದು, ಟಾಟಾ ಅವರೇ ಹಾಕ್ಕೊಟ್ರು ಸೈಟಿಗೆ. ಸ್ಕ್ವೇರ್ ಫೀಟ್ ಜಾಸ್ತಿ ಇದ್ದದಕ್ಕೆ. ರನ್ನಿಂಗ್ ಫೀಟು ನನಗೆ $152 ಬೀಳ್ತು. ನೆಗೋಷಿಯೇಟ್ ಮಾಡಿದ್ರೆ ಇನ್ನೂ ಕಮ್ಮಿ ಆಗ್ಬೋದೇನೋ ಗೊತ್ತಿಲ್ಲ. ನೋಡಿ, ಟಾಟಾದಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಪ್ರಾಡಕ್ಟು. ಅದರಲ್ಲಿ ನೋಡಿ ಒಂದು ಸ್ವಲ್ಪ ಟ್ರಾನ್ಸ್ಪೋರ್ಟೇಷನಲ್ಲಿ ಡ್ಯಾಮೇಜ್ ಮಾಡಿದ್ದಾರೆ. ಈಗ ಅದಕ್ಕೆಲ್ಲ ಡಿಸ್ಕೌಂಟ್ ಹಾಕ್ಕೊಡ್ತೀನಿ ಸರ್, ಯಾವುದೇ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ. ಅದೆಲ್ಲ ಬರೆದು ಇಟ್ಕೊಂಡಿದ್ದೀನಿ ಅದೇ ಡ್ಯಾಮೇಜ್ ಅಂತ. ಅವರು ಬಂದು ಒಬ್ಬರು ಇನ್ಸ್ಪೆಕ್ಟ್ ಮಾಡಿದ್ರು. ಟಾಟಾದಲ್ಲೇ ಇಷ್ಟು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಸರ್ವಿಸ್ ಇಲ್ಲ. ಈ ಯಾರ್ಯಾರು ಫ್ರ್ಯಾಂಚೈಸಿಗಳು ತಗೋತಾರೆ ಎಲ್ಲರದು ಸರ್ವಿಸ್ ಇಲ್ಲ. ಅಲ್ಲಿ ಡೋರ್ ಕಟ್ ಮಾಡಬೇಕು, ಡೋರು ಮಾಡಬೇಕಿತ್ತು, ಅಲ್ಲಿ ಮಿಸ್ ಆಗೋಗಿದೆ, ವಾಲ್ ಹೊಡಿತಿದ್ದೀವಿ. ಇದು ನೋಡಿ, ಇದು ಸಿಂಪಲಾಗಿ ಕಿಚನ್ನು. ಇದೊಂದು 2 ಸ್ಟೋರ್ ರೂಮು. ಇಲ್ಲಿ ಸಿಂಪಲಾಗಿ ಕಿಚನ್ನು, ದೊಡ್ಡ ಕಿಚನ್ ಆಚೆ ಕಡೆ ಬರುತ್ತೆ. ಈ ಡೋರು ಕೂಡ ಚಿಕ್ಕದಾಗೋಯ್ತು, ಕಟ್ ಮಾಡಬೇಕು ಇವಾಗ. 4 ಫೀಟ್ ಬಿಟ್ಟಿದ್ದು ಅವಾಗ. ಇದು ಬ್ಯಾಕು ಸೈಡ್ದು. ರೋಡು ಒಂದು ಆ್ಯಕ್ಸಿಸ್ ಬಿಟ್ಟಿರ್ತೀವಿ ಇಲ್ಲಿಗೆ. ಇಲ್ಲಿ ಕಿಚನ್ ಬರುತ್ತೆ, ಆ ಕಡೆ ರೋಡ್ ಬರುತ್ತೆ. ಅಲ್ಲಿ ಮುಂದೆ ಆ ಕಡೆ ಮುಂದೆ ವಾಶ್ರೂಮ್ ಬರುತ್ತೆ. ವಾಶ್ರೂಮ್ ಮುಂದ್ಗಡೆ ಆ ಮರದ ಹತ್ರ ಸರ್ವೆಂಟ್ಸಿಗೆ ರೂಮ್ ಬರುತ್ತೊಂದು. ಆ ಮರದ ಹತ್ರ ಒಂದು ರೂಮು, ಅದ್ರ ಪಕ್ಕ ವಾಶ್ರೂಮು. ಅದೇ ಲೆಫ್ಟ್ ಸೈಡಲ್ಲಿ ಹತ್ತಿ ಮರ ಇದೆ. ಹತ್ತಿ ಮರದ ಹತ್ರ ಇಲ್ಲಿ ಹತ್ತಿ ಮರ ಇದೆ. ಇಲ್ಲಿ ಒಂದು ಟೆಂಪಲ್ ಬರುತ್ತೆ, ದೇವಸ್ಥಾನ. ಇನ್ನೂ ಸೈಟೆಲ್ಲ ಕನ್ಸ್ಟ್ರಕ್ಷನ್ ನಡಿಬೇಕು. ಮಣ್ಣೆಲ್ಲ ತಂದು ಸ್ಟಾಕ್ ಮಾಡ್ಕೊಂಡಿದ್ದೀವಿ. ಮಣ್ಣು ಹೆಚ್ಚು ಕಮ್ಮಿ 2000 ಟಿಪ್ಪರ್ ಲೋಡ್ ಹೊಡೆದಿದ್ದೀವಿ ಇಲ್ಲಿಗೆ. ನೋಡಿದ್ರೆ ಈಗ ಕೆಳಗಡೆ ನೋಡಿ, ಹಂಗೆ 15 ಫೀಟು ಫಿಲ್ಲಿಂಗ್ ಮಾಡಿರೋದು. ರಿಟೈನಿಂಗ್ ವಾಲು ಫುಲ್ ಸೈಜಲ್ಲಿ ಕಟ್ಟಿರೋದು. 15 ಫೀಟ್ ಕಟ್ಕೊಂಡಿದ್ದೀವಿ. ಆ ಸೈಜ್ ಕಲ್ಲನ್ನ ಕಬ್ಬು ಹಾಕಿದಾರಲ್ಲ, ಅಲ್ಲಿ ಕಬ್ಬೆಲ್ಲ ಕಟ್ಟಾದಾಗ ನಿಂತ್ಕೊಂಡು ನೋಡಿದ್ರೆ ಕೋಟೆ ಕಟ್ಟಿರೋ ಥರ ಇದೆ. ಯಾವುದೋ ಟಿಪ್ಪು ಸುಲ್ತಾನ್ ಕೋಟೆ ಕಟ್ಟಿದ್ದಾನಪ್ಪ ಅನ್ನೋ ಥರ ಮಾತಾಡ್ತಿದ್ರು ಬಂದು ನೋಡಿದವರು. 15 ಅಡಿ ಇದೆ ರಿಟೈನಿಂಗ್ ವಾಲು. ನಮ್ಮ ಸೈಟ್ ಎಷ್ಟಿದೆ ಅಷ್ಟು ಫಿಲ್ಲಿಂಗ್ ಮಾಡ್ಕೊಂಡಿದ್ದೀವಿ. ಸುತ್ತ 15 ಅಡಿ, 2000 ಟಿಪ್ಪರು ಹೆಚ್ಚು ಕಮ್ಮಿ. ಈಗ 1000. ಅದಾದಮೇಲೆ ಆವಾಗಲೇ ಫಸ್ಟು ನಮ್ದು ಇಲ್ಲಿ ಆಲೆ ಮನೆ ಇತ್ತು. ಆವಾಗ 1000 2000 ಮಣ್ಣು ಹೊಡೆದಿದ್ದು. ಅದೆಲ್ಲ ಮಿಕ್ಕಿದ ಸೈಜ್ಗಳಲ್ಲಿ ಸ್ಟಾಕ್ ಮಾಡ್ಕೊಂಡಿದ್ದೀವಿ, ನಮ್ಮ ಜಾಗನೇ ಅದನ್ನು. ಅದು ಚೌಟ್ರಿ ಒಂದು ಪಕ್ಕದ್ದು. ಇದು ರೂಮ್ಸು, ಲೈನಕ್ಕೆ ರೂಮ್ಸ್ ಬರುತ್ತೆ. ಬಿಸಿಲು ಹೊಡಿತಾ ಇದೆ. ಲೈನಕ್ಕೆ ರೂಮ್ಸ್ ಬರುತ್ತೆ. ಒಂದು ರೂಮು, ಇಲ್ಲಿ ಕಾಟ್ ಬರುತ್ತೆ. ಇದು ವಾಶ್ರೂಮು. ಇಲ್ಲೊಂದು ವಾರ್ಡ್ರೋಬ್ ಬರುತ್ತೆ, ಡ್ರೆಸ್ಸಿಂಗು. ಇಲ್ಲೊಂದು ವಾಶ್ರೂಮ್, ಗೆಸ್ಟಿಗೆ ಬಂದು ಹೋಗೋಕ್ಕೆ ಸಾಕು. ಅಲ್ಲಿ ಕಲ್ಲೆಲ್ಲ ನೋಡಿ ಅಲ್ಲಿ ಸ್ಟಾಕ್ ಮಾಡಿದ್ದೀವಿ. ಈಗ ನೀಟಾಗಿ ಕಾಣಿಸ್ತಿದೆ ನೋಡಿ. ಇದೆಲ್ಲ ಫುಲ್ಲು ಲೈನಕ್ಕೆ ರೂಮ್ಸ್ ಬರುತ್ತೆ. ನೋಡಿ, ಈಗ ನಮ್ಮ ಸೈಟು ಎಷ್ಟು ಫಿಲ್ಲಿಂಗ್ ಆಗಿದೆ ನೋಡಿ. ಫುಲ್ ಎಷ್ಟಿದೆ ಅಷ್ಟು ಫಿಲ್ಲಿಂಗ್ ಆಗಿದೆ ಸೈಟು. 15 ಅಡಿ ಕೋಟೆ ಕಟ್ಟಿದ್ದೀವಿ. ಅದು ಕಟ್ಟೋಷ್ಟರಲ್ಲೇ ದುಡ್ಡೆಲ್ಲ ಹೋಗ್ಬಿಡ್ತು. ಅದೇ ದುಡ್ಡು ಅಂಡರ್ಗ್ರೌಂಡ್ ಮಾಡಿದರೆ ಉಳ್ಕೊಬಿಡ್ತಿತ್ತು ಅಂದರು ಸುಮಾರು ಜನ. ಏನೋ ಸೈಟ್ ಮೇಲೆ ಬಂತು ರೋಡ್ ಲೆವೆಲ್ಗೆ. ಬಟ್ ಇನ್ನೂ ಖರ್ಚು ಜಾಸ್ತಿ ಆಗ್ತಿತ್ತು. ನಮ್ಮ ಎಸ್ಟಿಮೇಷನ್ನೆಲ್ಲ ಹಾಕಿ ನೋಡಿದ್ದೀವಿ. ಇದಕ್ಕೆ ತುಂಬ ಜಾಸ್ತಿ ಆಗ್ತಿದೆ. ಅದಕ್ಕೆ RCCಗೆ ಹೋದಾಗ ಅಂಡರ್ಗ್ರೌಂಡ್ ಮಾಡಿ. ಇಲ್ಲಿ ರೂಮ್ಸಿಗೆ ಎಂಟ್ರೆನ್ಸ್ ಇಲ್ಲಿ